ಒಂದು ಕೋಲಾರದಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ನರೇಗಾ ಬಿಲ್ಗೆ 4 ಲಕ್ಷ ಲಂಚವನ್ನ ಪಡೆದಿರುವಂತಹ ಆರೋಪದ ಅಡಿ ಲೋಕಾಯುಕ್ತ ಬಲೆಗೆ ಬಿದ್ದಂತಹ 2 ಅಧಿಕಾರಿಗಳು. ಯಾವ ಜಾಗ ಇದು? ಮುಳಬಾಗಿಲು ತಾಲೂಕು ಮಡಿಯನೂರು ಗ್ರಾಮ ಪಂಚಾಯಿತಿ ಹಾಗೂ ಕೋಲಾರ ಜಿಲ್ಲಾ ಪಂಚಾಯಿತಿ ಕಚೇರಿ. 4 ಲಕ್ಷಕ್ಕೆ ಡಿಮ್ಯಾಂಡ್. 2 ನರೇಗಾ ಕಾಮಗಾರಿ ಬಿಲ್ಗಳ ಬಿಡುಗಡೆಗೆ ಅದನ್ನು ಮಾಡಬೇಕು ಅಂತ ಹೇಳಿ ಆರೋಪಿಗಳು ಏನ್ ಮಾಡ್ತಾರೆ, 4 ಲಕ್ಷ ಕಮಿಷನ್ ಅನ್ನ ಕೇಳ್ತಾರೆ. ಅದರಲ್ಲೂ 2 ಲಕ್ಷ ತಗೋತಾ ಇದ್ದಾಗ ಸಿಕ್ಕಿ ಬಿದ್ರು ಈ ಲಂಚದ ಭಾಕರು ಲೋಕಾಯುಕ್ತರ ಬಲೆಗೆ. ಹಾಗಾಗಿ 2 ಲಕ್ಷ ಪಡೆಯುವಾಗಲೇ ಲೋಕಾಯುಕ್ತರ ಅಧಿಕಾರಿಗಳಿಗೆ ರೆಡ್ ಹ್ಯಾಂಡ್ ಆಗಿ ಬಂಧಿತರು ಸಿಕ್ಕಿದ್ದಾರೆ. ಇನ್ನು ಬಂಧಿತರು ಯಾರ್ಯಾರು ಅಂತ ನೋಡ್ತಾ ಹೋದ್ರೆ, ಕೃಷ್ಣಮೂರ್ತಿ ವಿ ಅವರು, ಆತ ತಾಂತ್ರಿಕ ಸಹಾಯಕ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು ಮಡಿಯನೂರು ಜಿಲ್ಲಾ ಪಂಚಾಯಿತಿಯಲ್ಲಿ. ಇನ್ನು ಮುಳಬಾಗಿಲು ಮೊಹಮ್ಮದ್ ಅಲಿಯುಲ್ಲಾ ಡಿ ಗ್ರೂಪ್ ನೌಕರರಾಗಿರ್ತಾರೆ. ಸಿಒ ಚೇಂಬರ್ನಲ್ಲೇ ಜಿಲ್ಲಾ ಪಂಚಾಯಿತಿ ಕಚೇರಿ ಕೋಲಾರದಲ್ಲಿ ಕಾರ್ಯನಿರ್ವಹಿಸ್ತಾರೆ. ಹಾಗಾಗಿ ವಿಚಾರವನ್ನ ತನಿಖೆ ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಲೋಕಾಯುಕ್ತರು. ದೂರುದಾರರು ಬಂದು ಮಡಿಯನೂರು ಗ್ರಾಮದ ಕೃಷ್ಣಮೂರ್ತಿ ಆರ್, 48 ವರ್ಷದ ನರೇಗಾ ಕಾಮಗಾರಿ ಮಾಡಿದಂತಹ ಕಾಂಟ್ರಾಕ್ಟರ್ ಆಗಿರ್ತಾರೆ. ಈ ನರೇಗಾ ಹಣಕ್ಕೆ ಲಂಚ ಬೇಡಿಕೆಯನ್ನ ಇಟ್ಟಿರ್ತಾರೆ. ಬಡವರಿಗೆ ಉದ್ಯೋಗದ ಕೊಡೋ ನರೇಗಾ ಯೋಜನೆಯ ಈ ಬಿಲ್ ಬಿಡುಗಡೆಗೆ ಈ ರೀತಿಯಾದಂತಹ ಲಂಚ ಕೇಳೋದು ಎಷ್ಟು ತಪ್ಪು ಅನ್ನೋದು ಈಗ ಲೋಕಾಯುಕ್ತ ದಾಳಿ ನಂತರ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ.